ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಇವಾಗ ನಾನು ಉಳ್ಳಾಗಡ್ಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಕಡಾಯಿಯಲ್ಲಿ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಬೇಕು. ಅದು ಸ್ವಲ್ಪ ಸಿಡಿಯುವಾಗ 1 ಸ್ಪೂನ್ ಉದ್ದಿನ ಬೇಳೆನ ಹಾಕಬೇಕು. ಹಾಕಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. ನಾನು 7ರಿಂದ 8 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಕರಿಬೇವನ್ನು ಹಾಕಬೇಕು, ಕಲಿಸ್ಬೇಕು. ಇದು ದೋಸೆ, ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಗೋಧಿ ದೋಸೆ ಮಾಡಿದ್ವಲ್ವ, ಆ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಿ ದೋಸೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಬೇಕು, ಅರ್ಧ ಸ್ಪೂನ್ ಅರಿಶಿಣ ಹಾಕಬೇಕು, 1.5 ಸ್ಪೂನ್ ಖಾರ ಪುಡಿ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಆಪ್ಷನ್ನು, ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಿರ್ತೀನಿ ಎಲ್ಲದಕ್ಕೂ ಸಕ್ಕರೆನ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಬಹಳ ಈಸಿಯಾಗಿ ಮಾಡ್ಕೋಬೋದು. ಅರ್ಜೆಂಟಲ್ಲಿ ಯಾವುದೇ ಕಾಯಿ ಪಲ್ಯ ತರಕ್ಕೆ ಆಗಿಲ್ಲ ಅಂದರೆ ಇದನ್ನು ಮಾಡ್ಕೋಬೋದು. 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಇದನ್ನು ಈಗ ಸ್ವಲ್ಪ ಮುಚ್ಚಿಡಬೇಕು. 1 ನಿಮಿಷ ಮುಚ್ಚಿಟ್ರೆ ಆಯಿತು. ಈ ಥರ ಎಲ್ಲನೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕಲ್ತಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಈಗ 2 ಸ್ಪೂನು ಪುಳಿಯೋಗರೆ ಪೌಡ್ರ್ ಹಾಕಬೇಕು. ಪುಳಿಯೋಗರೆ ಪೌಡರ್ ಹಾಕೋದ್ರಿಂದ ಇದರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಉಳ್ಳಾಗಡ್ಡಿ ಪಲ್ಯಗೆ ಹಾಕುವ ಸೀಕ್ರೆಟ್ ಪೌಡರ್ ಅಂದರೆ ಪುಳಿಯೋಗರೆ ಪೌಡರ್. ಪುಳಿಯೋಗರೆ ಪೌಡರ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಪುಳಿಯೋಗರೆ ಪೌಡರ್ ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.